ಈ ಮರ ಬಂದು ಬಹಳ ಇಂಟ್ರೆಸ್ಟಿಂಗ್ ಇರೋಂಥ ಒಂದು ಮರ. ಇದ್ರ ಹೆಸರು ಟರ್ಮಿನೇಲಿಯಾ ಟೊಮೆಂಟೋಸಾ. ಇದನ್ನು ನಾವು ಕರಿಮತ್ತಿ ಮರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಂತ ಹೇಳ್ತೀವಿ. ಇದ್ರ ಮೈ ತೊಕಡೆ ನೋಡಿದ್ರೆ ನಿಮಗೆ ಕ್ರೊಕೊಡೈಲ್ದು ಸ್ಕಿನ್ ನೋಡ್ದಂಗೆ ಕಾಣುತ್ತೆ ನಿಮಗೆ. ಇದನ್ನು ನಾವು ಕರಿಮತ್ತಿ ಮರ, ನಮ್ಮ ನಾಗುಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಮರದ ಜಾತಿ ಇದು. ಇದ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನಂದರೆ, ನಮ್ಮಲ್ಲಿ ಇದು ಮಾಯ್ಸ್ಟ್ ಡೆಸಿಡಿಯಸ್ ಮತ್ತು ಡ್ರೈ ಡೆಸಿಡಿಯಸ್ಸಲ್ಲಿ ಬರುವಂಥ ಅತಿ ಹೆಚ್ಚು ಮರ. ಇದರಲ್ಲಿ ಏನಾಗುತ್ತೆ, ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನಂದರೆ, ಗಂಟಾಗುತ್ತೆ. ಈ ಮರದಲ್ಲಿ ಗಂಟಾಗುತ್ತೆ. ಈ ಗಂಟಲ್ಲಿ ನೀರು ತುಂಬುತ್ತೆ. ಈ ನೀರನ್ನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋಂಥ ಸ್ಟಾಫ್ಗಳು ಬೀಟ್ಗೆ ಹೋದಾಗ ಅಥವಾ ಜೇನು ಕುರುಬರುಸ್ಗಳು ಜೇನು ಹಿಡಿಯೋಕ್ಕೆ ಹೋದಾಗ ಬಾಯಾರಿಕೆ ಆದಾಗ ಈ ನೀರನ್ನ ಹೊಡೆದು ಕುಡಿತಾರೆ. ನಾವು ಎಳ್ನೀರು ಕುಡ್ದಂಗೆ ಇರುತ್ತೆ. ಇದು ಭಾಳ ಒಳ್ಳೇದಿದು. ಏನಂದರೆ ಮೆಡಿಸಿನಲ್ ಪ್ರಾಪರ್ಟಿ ಬಂದು ಹೊಟ್ಟೆಲಿರೋ ಅಂಥ ನೋವು, ಇಂಟೆಸ್ಟೈನಲ್ ಪ್ರಾಬ್ಲಮ್ ಇತ್ತು ಅಥವಾ ಹೊಟ್ಟೆ ನೋವು ಇತ್ತು ಅಂತಂದರೆ ಭಾಳ ಉಪಯೋಗ ಆಗುತ್ತೆ ಇದು. ಮತ್ತು ಮೇಜರಾಗಿ ಏನಕ್ಕೆ ಅದು ನೀರು ತುಂಬುತ್ತೆ ಅಂದರೆ, ಈ ಫೈರ್ ಆದಾಗ ತನ್ನ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ನೋಡಿ, ರಫ್ ಬಾರ್ಕಿಂಗ್ ಇದೆಯಲ್ಲ, ಇದೆಲ್ಲ ಅಡಾಪ್ಟೇಷನ್ ಮೆಕ್ಯಾನಿಸಮ್ಸ್. ಇದು ರಫ್ ಬಾರ್ಕ್ ಬಂದಿರೋದು, ಬೆಂಕಿ ಬಂದ್ರೂ ಬರೀ ಈ ಬಾರ್ಕ್ಗೆ ಹೊಡೆಯುತ್ತೆ, ಒಳಗಡೆ ಹೋಗದೇ ಇರೋಂಗೆ. ಇನ್ನೊಂದು, ಒಳಗಡೆ ನೀರು ತುಂಬಿರುತ್ತೆ. ಆ ಟೈಮಲ್ಲಿ ಬೆಂಕಿನ ನಿಲ್ಲಿಸ್ಲಿಕ್ಕೆ ಅಥವಾ ಬೆಂಕಿನ ಸ್ಟಾಪ್ ಮಾಡಲಿಕ್ಕೆ ಇದು ಭಾಳ ಉಪಯೋಗ ಆಗುತ್ತೆ. ಇದ್ರದ್ದು ಹೂವು ಮತ್ತು ಕಾಯಿನ ನಮ್ಮಲ್ಲಿ ಈ ಮರ ಬಂದು ಬಹಳ ಇಂಟ್ರೆಸ್ಟಿಂಗ್ ಇರೋಂಥ ಒಂದು ಮರ. ಇದ್ರ ಹೆಸರು ಟರ್ಮಿನೇಲಿಯಾ ಟೊಮೆಂಟೋಸಾ. ಇದನ್ನು ನಾವು ಕರಿಮತ್ತಿ ಮರ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಂತ ಹೇಳ್ತೀವಿ. ಇದ್ರ ಮೈ ತೊಕಡೆ ನೋಡಿದ್ರೆ ನಿಮಗೆ ಕ್ರೊಕೊಡೈಲ್ದು ಸ್ಕಿನ್ ನೋಡ್ದಂಗೆ ಕಾಣುತ್ತೆ ನಿಮಗೆ. ಇದನ್ನು ನಾವು ಕರಿಮತ್ತಿ ಮರ, ನಮ್ಮ ನಾಗುಗಳಲ್ಲಿ ಅತಿ ಹೆಚ್ಚು ಕಂಡುಬರುವ ಮರದ ಜಾತಿ ಇದು. ಇದ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನಂದರೆ,